ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಮಿಡಿನ ತೋರಿಸ್ತೀನಿ. ನಿಮಗೆ ಎಷ್ಟೇ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಈ ಚಳಿಯಲ್ಲಿ ತುಂಬ ಶೀತ ಕಫ ಥಂಡಿ ಎಲ್ಲದೂ ಆಗುತ್ತೆ. ಹಾಗಾಗಿ ನಾನಿವತ್ತೊಂದು ಒಳ್ಳೆ ಸೂಪರ್ ಆಗಿರುವಂತಹ ಮನೆಮದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದಾಗತ್ತೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ. ಇದು ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟ್ಸ್ನ ತಗೊಂಡು ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ 2 ವೀಳ್ಯದೆಲೆಯನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಣ್ಣ ತುಂಡು ಶುಂಠಿ, ಒಂದು 10 ಕಾಳುಮೆಣಸು ತಗೊಂಡಿದ್ದೀನಿ. ಹಾಗೆ ಒಂದು 2 ಬೆಳ್ಳುಳ್ಳಿ, ದೊಡ್ಡದಾದರೆ ನೀವು 2 ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ಳಿ. ನಾನಿಲ್ಲಿ ಚಿಕ್ಕದಿದೆ ಹಾಗಾಗಿ 3 ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೇನುತುಪ್ಪ, ಇದು ನಮಗೆ ಕುಟ್ಲಿಕ್ಕೆ ಕಲ್ಲು. ಇವಾಗ ಹೇಗೆ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಇವಾಗ 2 ಎಲೆನ ತಗೊಳ್ಬೇಕು. ಹಾಗೆ ಈ ಶುಂಠಿನ ಇದ್ರ ಮೇಲೆ ಇಟ್ಕೊಳ್ಬೇಕು. ಹಾಗೆ ಬೆಳ್ಳುಳ್ಳಿ, ನಂತರ ಕಾಳುಮೆಣಸು, ಇದನ್ನು ಎಲ್ಲದನ್ನೂ ಸೇರಿಸ್ಕೊಳ್ಬೇಕು. ಇದ್ರೊಳಗಡೆ ಹಾಕೊಳ್ಳಿ. ಹೀಗೆ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಜಜ್ಜೋ ಕಲ್ಲಿರುತ್ತಲ್ಲ ಇದ್ರೊಳಗಡೆ ಹಾಕ್ಕೊಂಡು ನಾವು ಇವಾಗ ಜಜ್ಜಬೇಕು. ಈಗ ಇದ್ರೊಳಗೆ ಹಾಕ್ಕೊಂಡು ಜಜ್ಕೊಳ್ತೀನಿ. ಎಂಥದೇ ಕಫ ಇರಲಿ ಕಿತ್ತು ಹೊರಗೆ ಹಾಕಿಬಿಡುತ್ತೆ ಈ ರೆಮಿಡಿ. ಇವಾಗ ತುಂಬ ಚಳಿ ಆಗ್ತಾ ಇದೆ. ಇವಾಗ ಬೆಂಗಳೂರಲ್ಲಂತೂ ತುಂಬಾ ಚಳಿ ಇದೆ, ಕಫ ಎಲ್ಲ ಆಗ್ತದೆ. ಆವಾಗ ಈ ಥರ ಒಂದು ರೆಮಿಡಿ ಮಾಡಿಕೊಂಡು ಕುಡಿದ್ರೆ ತುಂಬ ಆರಾಮಾಗಿರುತ್ತೆ ಚಳಿಗೆ. ಇವಾಗ ನೋಡಿ ಇಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಬೇಕು. ಈರುಳ್ಳಿನ ಸೇರಿಸ್ಕೊಂಡು ಈ ಥರ ಜಜ್ಕೊಳ್ಬೇಕು. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ನೀವು ಇದನ್ನು ಜಜ್ಕೊಳ್ಬೇಕು. ಇದರಿಂದ ರಸನ ತೆಗಿಬೇಕು. ಇವಾಗ ಇದರಿಂದ ರಸ ತೆಕ್ಕೊಳ್ಳೋಣ. ನೋಡಿ, ನೀವು ಸೋಸುದ್ರಲ್ಲಿ ಬೇಕಾದರೂ ತೆಕ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲೇ ತೆಗೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ರೆಮಿಡಿ ರೆಡಿ ಆಯಿತು ನೋಡಿ. ಈ ಥರ ಇದೆ. ಇದು ತುಂಬ ಖಾರ ಆಗಿರುತ್ತೆ. ಹಾಗಾಗಿ ನೀವು 5 ವರ್ಷದ ಮೇಲಿನ ಮಕ್ಕಳಿಗಾದರೆ ಒಂದು ಅರ್ಧ ಸ್ಪೂನಷ್ಟು ಕೊಡ್ಬೋದು. ಅದಕ್ಕೆ ನೀವು ಜೇನುತುಪ್ಪನ ಸೇರಿಸಿ ಕೊಡಬೇಕು. ಯಾಕಂದರೆ ತುಂಬ ಖಾರ ಇರುತ್ತೆ. ಇದು ಕಾಳುಮೆಣಸು ಹಾಕಿದ್ರಿಂದ, ಶುಂಠಿ ಇದರಿಂದ ತುಂಬ ಖಾರ ಇರುತ್ತೆ. ಹಾಗಾಗಿ ನೀವು ಜೇನುತುಪ್ಪ ಸ್ವಲ್ಪ ಆ್ಯಡ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಆಗುತ್ತೆ. ಹಾಗಾಗಿ ಜೇನುತುಪ್ಪ ಮಿಕ್ಸ್ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈ ಥರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕಿ ಈ ಥರ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಡ್ಬೋದು. ಹಾಗೆ 10 ವರ್ಷದ ಮೇಲಿನ ಮಕ್ಕಳಿಗೆ ನೀವು 1 ಸ್ಪೂನನ್ನು ಕೊಡ್ಬೋದು. ನಾನು ಚಿಕ್ಕ ಮಕ್ಕಳಿಗೆ ಸಜೆಸ್ಟ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಒಂದೊಂದು ಮಕ್ಕಳು
ಖಾರನ ತಿಂತಾರೆ, ಸಣ್ಣ ಇರುವಾಗಲೇ ಖಾರನ ತಿನ್ನಿಸ್ತಾರೆ. ನಮ್ಮ ಕಡೆ ಆದರೆ ನಾವು ಬಜೆ ಇಡ್ಲಿ ಅಂತ ಹೇಳ್ತೀವಿ, ಅದನ್ನು ತಿನ್ನಿಸ್ತೀವಿ. ಹಾಗಾಗಿ ಮಕ್ಕಳು ಖಾರ ತಿಂತಾರೆ. ಕೆಲವು ಮಕ್ಕಳು ಖಾರನ ತಿನ್ನಿಸಿರಲ್ಲ ಅವರಿಗೆ, ಹಾಗಾಗಿ ಅವರಿಗೆ ನೆತ್ತಿ ಹಿಡಿಬೋದು. ಯಾಕಂದರೆ ಇದರಲ್ಲಿ ಶುಂಠಿ ಮತ್ತು ಕಾಳು ಮೆಣಸೆಲ್ಲ ಇದೆ, ಖಾರ ಜಾಸ್ತಿ ಆಗ್ಬೋದು. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಬೇಡ. 5 ವರ್ಷದ ಮೇಲಿನ ಮಕ್ಕಳಿಗೆ ಒಂದು ಅರ್ಧ ಸ್ಪೂನಷ್ಟು ಕೊಡ್ಬೋದು. ಜೇನುತುಪ್ಪ ಸೇರಿಸಿ ಕೊಡಿ, ಎಂಥದೇ ಕಫ ಇದ್ರೂ ಅದು ಹೊರಗೆ ಬರುತ್ತೆ, ಕಿತ್ತು ಬರುತ್ತೆ. ಹಾಗೆ ದೊಡ್ಡ ಮಕ್ಕಳಾದರೆ 1 ಸ್ಪೂನು ಕುಡಿಬೋದು. ಹಾಗೆ ದೊಡ್ಡವರು, ನಮ್ಮಷ್ಟು ದೊಡ್ಡವರಾದರೆ ಇದರಲ್ಲಿ 2 ಸ್ಪೂನಷ್ಟು ಕುಡಿಬೇಕು. ಈ ಔಷಧವನ್ನು ನೀವು ಊಟ ಆದಮೇಲೆ ತಗೊಳ್ಬೇಕು. ಯಾಕಂದರೆ ಇದು ಕಾಳುಮೆಣಸು ಶುಂಠಿ ಎಲ್ಲ ಇರೋದ್ರಿಂದ ಸ್ವಲ್ಪ ಉರಿ ಬರ್ತದೆ. ಹಾಗಾಗಿ ನೀವು ಊಟ ಆದ ನಂತರ ಈ ಔಷಧಿನ ತಗೊಳ್ಬೋದು. ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಈರುಳ್ಳಿ, ಶುಂಠಿ, ಕಾಳುಮೆಣಸು ಇದು 3 ನಮಗೆ ಕಫನ ಹೊರಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನೀವು ತಗೊಳ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಈ ರೆಮಿಡಿ ನಿಮಗೆ ಇಷ್ಟ ಆದರೆ ಹೀಗೆ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.